ಪ್ರಿಯಾಂಕ ಖರ್ಗೆ ಏನಂದ್ರೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ರಾಜೀನಾಮೆ ಕೊಡಲೇಬೇಕು ಅಂತ ಇವತ್ತು ಬಿಜೆಪಿ ಹೋರಾಟ ಕಲಬುರಗಿಯಲ್ಲಿ ನಡೆಸಿದ್ದು. ಇದಕ್ಕೆ ಆರ್ ಅಶೋಕ್ ಕೂಡ ಭಾಗಿಯಾಗಿದ್ರು. ಈಗ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಅವ್ರ ಮನೆಗೆ ಮುತ್ತಿಗೆ ಹಾಕುವಾಗ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಸರ್, ತಾವು ಮನೆಗೆ ಮುತ್ತಿಗೆ ಹಾಕಬೇಕು ಅಂತ ಹೇಳಿದ್ರಿ, ಆದ್ರೆ ಮಧ್ಯದಲ್ಲೇ ತಮ್ಮನ್ನು ವಶಕ್ಕೆ ಪಡೆದಿದ್ದಾರೆ, ಏನಂತೀರಾ? ಇದು ತಪ್ಪಲ್ವಾ? ಪ್ರಿಯಾಂಕಾ ಅವರೇ ಗೌರವವಾಗಿ ನಮ್ಮನ್ನ ಕಾಫಿ ಟೀಗೆ ಕರೆದಿದ್ದಾರೆ, ಜ್ಯೂಸ್ ಕೊಡ್ತೀರಿ ತಣ್ಣಗಿರೋ ಅಂತ. ಒಬ್ಬ ಮಂತ್ರಿ ಕರೆದ ಮೇಲೆ ನಾವೆಲ್ಲ ಹೋಗ್ಬೇಕಲ್ಲ ಅಲ್ಲಿಗೆ, ಪೊಲೀಸರು ಯಾಕೆ ತಡಿಬೇಕು? ತಪ್ಪಲ್ವಾ? ಏನೋ ಇನ್ವಿಟೇಷನ್ ಇಲ್ಲ ಅಂದ್ರೆ ನಮ್ಮನ್ನ ತಡಿಬೇಕಾಯ್ತು, ಅವರೇ ಇನ್ವೈಟ್ ಮಾಡಿದ್ದಾರೆ. ಇದು ತಪ್ಪು. ಇದು ಪ್ರಜಾಪ್ರಭುತ್ವವನ್ನ ದಮನ ಮಾಡುವಂತ ಒಂದು ಕೆಲಸವನ್ನ ಕಾಂಗ್ರೆಸ್ ಪದೇ ಪದೇ ಮಾಡ್ತಾ ಇದೆ. ಯಾಕೆ ಅಂದ್ರೆ ಮೊನ್ನೆನೂ ಕೂಡ ನಾವು ಸಾರಿಗೆ ಇಲಾಖೆ ಹೋರಾಟ ಮಾಡುವಾಗ ನಾವೆಲ್ಲರೂ ವಿಶ್ ಮಾಡಕ್ ಹೋಗಿದ್ರಿ, ವಿಶ್ ಮಾಡಕ್ಕೂ ಬಿಡ್ತಾ ಇಲ್ಲ. ಹೊಸ ವರ್ಷಕ್ಕೆ ವಿಶ್ ಮಾಡಕ್ ಹೋದ್ರೆ ಅದು ಬಿಡ್ತಾ ಇಲ್ಲ. ಗುಲ್ಬರ್ಗಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮನ್ನ ಬಂಧಿಸಿ ನಮಗೆ ಕಿರುಕುಳ ನೀಡ್ತಾ ಇದ್ದಾರೆ. ಅಂದ್ರೆ ಪೊಲೀಸ್ ರಾಜ್ಯ, ಕರ್ನಾಟಕದಲ್ಲಿ ಪೊಲೀಸ್ ರಾಜ್ಯ. ರಾಜ್ಯದ ಜನ ಈ ಕಾಂಗ್ರೆಸ್ ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ಬಿಜೆಪಿ ಅವ್ರು ಅಂಗಿ ಬೇಕಾದ್ರೆ ಹರ್ಕೊಳ್ಳಿ, ನಾನು ರಾಜೀನಾಮೆ ಕೊಡಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳ್ತಾ ಇದ್ದಾರೆ ಪ್ರಿಯಾಂಕ ಖರ್ಗೆ ಅವರು. ಸಿದ್ದರಾಮಯ್ಯನವರು ಹಂಗೆ ಹೇಳಿದ್ರು, ಬಿಜೆಪಿಯವರೆಲ್ಲ ಅಂಗಿ ಹರ್ಕೊಂಡ್ಲಿ ನಾನು 14 ಸೈಟ್ ವಾಪಸ್ ಕೊಡಲ್ಲ ಅಂದ್ರು. ಕೊಟ್ರಲ್ಲಪ್ಪ. ನಾಗೇಂದ್ರ ನಂದೇನು ಪಾತ್ರ ಇಲ್ಲ, ನಾನು ರಾಜೀನಾಮೆ ಕೊಡಲ್ಲ, ಕೊಟ್ರಲ್ಲ. ಇದು ಪ್ರಜಾಪ್ರಭುತ್ವ, ಪಾಳೆಗಾರಿಕೆ ಅಲ್ಲ. ಇದು ನಿಜಾಮರ ಆಡಳಿತ ಅಲ್ಲ. ಇದು ಭಾರತದ ಆಡಳಿತ, ಭಾರತ ಮಾತೆಯ ಆಡಳಿತ. ಅದರಿಂದ ಈ ಭಾರತ ಮಾತೆಯ ಆಡಳಿತದಲ್ಲಿ ಈ ದುರಾಡಳಿತ ಎಲ್ಲ ನಡೆಯಲ್ಲ. ಈ ಕಾಂಗ್ರೆಸ್ಸಿನ ಈ ದೌರ್ಜನ್ಯ ಬಹಳ ದಿನ ನಡೆಯಲ್ಲ. ಈ ಸರ್ಕಾರ ತೊಲಗ್ತೈತೆ, ಜನ ಇವ್ರಿಗೆ ಬುದ್ಧಿ ಕಲಿಸ್ತಾರೆ. ಏನ್ ಸರ್, ತಮ್ಮ ಹೋರಾಟ ಇವತ್ತು ಏನು ಅಂತ್ಯನಾ, ಈಗ ಆರಂಭನಾ ಸಚಿವ ಸ್ಥಾನ ರಾಜೀನಾಮೆಗೆ? ಇದು ಆರಂಭ. ಇನ್ನು ದೊಡ್ಡ ಹೋರಾಟಗಳನ್ನು ನಾವು ಮಾಡ್ತೀರಿ. ನಮಗೆ ನ್ಯಾಯ, ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಆ ನ್ಯಾಯ ಸಿಗೋವರೆಗೂ ಆ ಹೆಣ್ಮಕ್ಕಳೆಲ್ಲ ಬೀದಿ ಪಾಲ್ ಮಾಡಿದ್ದಾರೆ. ಇದೊಂದೇ ಅಂತಲ್ಲ, ಇಡೀ ರಾಜ್ಯದಲ್ಲಿ ಆತ್ಮಹತ್ಯೆಗಳಾಗ್ತಾ ಇದೆ. ರೈತರ ಆತ್ಮಹತ್ಯೆ ಆಗ್ತಾ ಇದೆ, ಬಾಣಂತಿಯರ ಸಾವಾಗ್ತಾ ಇದೆ. 764ಕ್ಕೂ ಹೆಚ್ಚು ಬಾಣಂತಿಯರ ಸಾವಾಗಿದೆ. ಅಧಿಕಾರಿಗಳು, ನಿಷ್ಠಾವಂತ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ಏನಿದು? ಇದೊಂದು ಸರ್ಕಾರ ಅಂತಾರ ಇದನ್ನ? ಈ ಸರ್ಕಾರ ಅಂತ ಯಾರಾದರೂ ಹೇಳ್ತಾರ ಇದನ್ನ? ಇದೊಂದು ಸರ್ಕಾರ ಅಲ್ಲ, ಇದು ಒಂಥರ ದನದ ಕೊಟ್ಟಿಗೆ ಆಗೋಗ್ಬಿಟ್ಟಿತ್ತು. ಎಂದ್ರೆ ಸಚಿವ ಆರ್ ಅಶೋಕ್ ಅವರು ಏನಂದ್ರೆ ಬಿಜೆಪಿ ಅದು ಕಾಂಗ್ರೆಸ್ನ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಎಲ್ಲಿವರೆಗೂ ಕೂಡ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಲ್ಲ, ಅಲ್ಲಿವರೆಗೂ ಕೂಡ ತಮ್ಮ ಹೋರಾಟ ಮುಂದುವರಿಸುವುದಾಗಿ ಈಗಾಗಲೇ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರೂಪೇಶ್ ಒಂದಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.